ಒಂದು ಕ್ಷಣ ಸ್ವಲ್ಪ ಯೋಚಿಸಿ. ನೀವು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅಲ್ವಾ? ಹೊಸ ಹೊಸ ಗೋಲ್ಸ್ ಸೆಟ್ ಮಾಡ್ತೀರಿ. ಲೈಫಲ್ಲಿ ದೊಡ್ಡದಾಗಿ ಏನಾದರೂ ಸಾಧಿಸಬೇಕು ಅಂತ ಬಯಸ್ತೀರಿ. ಆದರೆ ವರ್ಷದ ಕೊನೆಗೆ ಲೆಕ್ಕ ಹಾಕಿದಾಗ ನೀವು ಮತ್ತೆ ಅದೇ ಹಳೇ ಜಾಗದಲ್ಲೇ ನಿಂತಿರ್ತೀರಿ. ಏನೂ ಬದಲಾಗಿಲ್ಲ ಅಂತ ನಿಮಗೆ ಬೇಜಾರಾಗುತ್ತೆ. ಯಾಕೆ ಹೀಗೆ? ನಿಮ್ಮ ಪ್ರಯತ್ನದಲ್ಲಿ ಏನಾದರೂ ಕೊರತೆ ಇದೆಯಾ? ಖಂಡಿತ ಇಲ್ಲ. ಅಸಲಿ ಕಾರಣ ನೀವಲ್ಲ. ಅಸಲಿ ಕಾರಣ ನಿಮ್ಮ ಅಂತಃಪ್ರಜ್ಞೆಯ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್. ನಂಬೋಕ್ ಕಷ್ಟ ಆಗ್ತಿದ್ಯಾ? ಸರಿ, ಹಾಗಾದರೆ ಒಂದು ಚಿಕ್ಕ ಟೆಸ್ಟ್ ಮಾಡಿಬಿಡೋಣ. ರೆಡಿ? ಇದೀಗ ನಿಮ್ಮ ಗಮನವನ್ನ ನಿಮ್ಮ ಕೈಗಳ ಮೇಲೆ ತನ್ನಿ. ತಂದ್ರಾ? ಈಗ ನಿಮ್ಮ ಹೃದಯ ಬಡಿತವನ್ನ ಅನುಭವಿಸಿ. ನಿಮ್ಮ ಉಸಿರಾಟ ಅದನ್ನು ಗಮನಿಸಿ. ಈಗ ಹೇಳಿ, ನಾನು ಹೇಳೋವರೆಗೂ ನೀವಿವುಗಳ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಅಲ್ವಾ? ಹಾಗಾದರೆ ಇಷ್ಟೊತ್ತು ಇವೆಲ್ಲವನ್ನು ಯಾರು ನಿಭಾಯಿಸ್ತಿದ್ರು? ಹೌದು, ಅದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಇದು ನಿಮ್ಮ ಮೆದುಳಿನ 95% ಭಾಗ ಮತ್ತು ಅದೇ ನಿಮ್ಮ ಜೀವನದ 95% ರಿಸಲ್ಟನ್ನು ಕಂಟ್ರೋಲ್ ಮಾಡ್ತಿದೆ.